ನೋಡಕ್ಕೆ ತುಂಬಾ ಸ್ವೀಟು, ಅಷ್ಟೇ ಇನ್ನೋಸೆಂಟು, ತುಂಬಾ ಮುದ್ದಾಗೆ ಮಾತಾಡ್ತಾರೆ, ಅಷ್ಟೇ ಮುದ್ದಾಗಿ ಕೂಡ ಕಾಣಿಸ್ತಾರೆ. ಇವರು ಶ್ರಾವಣಿ ಅಂತಾನೆ ಫೇಮಸ್ಸು. ಸದ್ಯಕ್ಕೆ ಇವರು ಗೌರಿ ಆಗಿದ್ದಾರೆ. ಇವತ್ತು ನಮ್ಮ ಜೊತೆ ದಿವ್ಯಾ ಅವರಿದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ ಒಂದು ಚಾನೆಲ್ನಲ್ಲಿ ಕೂತು ಅವರು ಪರ್ಸ್ನಲ್ ಲೈಫ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ನಿಮಗೆ, ಸೀರಿಯಲ್ ಸ್ಟಾರ್ಸ್ ಪ್ರೋಗ್ರಾಮಿಗೆ. ಈಗ ನೀವು ದೊಡ್ಡ ಮಟ್ಟದಲ್ಲಿ ಸೀರಿಯಲ್ ಸ್ಟಾರ್ ಆಗಿದ್ದೀರಾ. ಸಾಕಷ್ಟು ಜನ ಶ್ರಾವಣಿ ಅಂತಾರೆ, ಗೌರಿ ಅಂತಾರೆ. ಸೊ ಹೇಳಿ, ಶ್ರಾವಣಿ ಹೇಗೆ ಶುರು ಆಗಿದ್ದು ನಿಮ್ಮ ಜೀವನದಲ್ಲಿ ಅಂತ? ನಾನು 10th ಮುಗಿಸಿದ ಮೇಲೆ ಹಿಂಗೆ ಕುತ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ಅಂದ್ಕೊಂಡಾಗ ನಮ್ಮ ಡ್ಯಾಡಿ ಬಂದು ಒಂದ್ಸಲ ನೀನು ಸೀರಿಯಲ್ ಟ್ರೈ ಮಾಡು, ಆಗಿಲ್ಲ ಅಂದರೆ ನೋಡೋಣ, ಬಟ್ ನನಗೆ ಆಸೆ ಇದೆ ನೀನು ಹೀರೋಯಿನ್ ಆಗಬೇಕು ಅಂತ ಅಂದರು. ಸೊ ನನಗಿದೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ, ನಂದೇನೋ ಬೇರೆ ಗೋಲ್ ಇತ್ತು. ಬಟ್ ಓಕೆ, ಇಷ್ಟು ಹೇಳ್ತಾ ಇದ್ದಾರಲ್ಲ, ಒಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡಿದೆ. ಅಂದರೆ ಫಸ್ಟ್ ನಾನು ಥಿಯೇಟರ್ ಮಾಡಿದೆ, ಅಭಿನಯ ತರಂಗ ಅಂತ ಒಂದು ಥಿಯೇಟರ್ ಮಾಡಿದೆ 1 ಇಯರು. ಸೊ ಅಲ್ಲಿ ಕೋರ್ಸ್ ಕಂಪ್ಲೀಟ್ ಆದಮೇಲೆ 2 ಇಯರ್ಸ್ ಆಡಿಷನ್ಸ್ ಕೊಟ್ಟೆ. ಅದೇನು ವರ್ಕ್ ಆಗಿಲ್ಲ ನನಗೆ. ಸೊ ನಾನು ಮತ್ತೆ ಸ್ಟಡೀಸ್ನ ಕಂಟಿನ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಒಂದಿನ ನನಗೆ ಕಾಲ್ ಬಂತು, ದಟ್ ನೀವು ಒಂದು ಸೀರಿಯಲ್ ಇದೆ ನಮಗೆ, ನೀವು ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗ್ತೀರಾ, ನೀವು ಬಂದು ಮಾಡಬೇಕು ಅಂತ. ಸೊ ಆವಾಗ ನಾನು ಇಲ್ಲಿಗೆ ಬಂದಾಗ ಒಂದು ಸುಮ್ಮನೆ ಲುಕ್ ಟೆಸ್ಟ್ ಅಂತ ಏನೂ ಇಲ್ಲ, ಸುಮ್ಮನೆ ಪೇರ್ ಫೋಟೋ ಶೂಟ್ ಮಾಡ್ತಾರಲ್ಲ, ಆ ಥರ ಫೋಟೋ ಶೂಟ್ ಮಾಡಿದ್ರು. ಅದಾದಮೇಲೆ ಇಲ್ಲ, ನಮಗೇನು ಆ್ಯಕ್ಟಿಂಗ್ ಏನು ಬೇಕಾಗಿಲ್ಲ, ನಮ್ಗೆ ಇದೇ ಥರ ಫೇಸ್ ಬೇಕಿತ್ತು ಅಷ್ಟೇ. ಸೊ ನೀವು ಇದಕ್ಕೆ ಸೂಟ್ ಆಗ್ತೀರಾ ಅಂತ ಹೇಳಿದ್ರು. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಅಂದರೆ ನೀವು 10th ಮುಗಿಸಿ ಏನು ಮಾಡೋದು, ನೀವಾಗ PUC ಇದ್ರಾ? ಹಾಂ, ನನಗೆ ಫಸ್ಟ್ PU ಅಲ್ಲ, ಸೆಕೆಂಡ್ PU ಇದ್ದೆ ಅನಿಸುತ್ತೆ. ಸೆಕೆಂಡ್ PU ಅಲ್ಲಿ ನಿಮ್ಮ ಸೀರಿಯಲ್ ಜರ್ನಿ ಶುರು ಮಾಡಿದ್ದೀರಾ. ಅಂದರೆ ತುಂಬ ದೊಡ್ಡೋರೇನಲ್ಲ, ಒಂದು ಸ್ವಲ್ಪ ಒಳ್ಳೆ ಏಜಲ್ಲೇ ಇದ್ದಾರೆ ಈಗ, ಯೂತ್ಸ್ ಅಂತ ಹೇಳ್ತೀವಲ್ಲ ಹಾಗೆ. ಸೊ ನೀವು ಮೂಲತಃ ಎಲ್ಲಿನವರು? ನಾರ್ತ್ ಕರ್ನಾಟಕ, ಬೆಳಗಾಮಲ್ಲೇ ಹುಟ್ಟಿದ್ದು, ಸ್ಟಡೀಸ್ ಎಲ್ಲ ಅಲ್ಲೇ ಆಗಿದ್ದು. ಕರಿಯರ್ಗೋಸ್ಕರ ಇಲ್ಲಿಗೆ ಬಂದಿದ್ದೆ ಅಷ್ಟು, ಬೆಂಗಳೂರಿಗೆ. ಬ್ಯಾಂಗ್ಳೂರಲ್ಲಿ ಏನಾದ್ರು ಡಿಗ್ರಿ ಮಾಡ್ಕೊಂಡ್ರಾ? ಇಲ್ಲ, ನಾನು ಕರೆಸ್ಪಾಂಡೆನ್ಸಲ್ಲಿ ಊರಲ್ಲೇ ಜಾಯ್ನ್ ಆಗಿ ನಾನು ಮುಗಿಸ್ಕೊಂಡೆ BCom. ನಿಮ್ಮ ಥರನೇ ಏನಾದರೂ ಸ್ವೀಟ್ ಆಗಿರೋ ತಂಗಿ ತಮ್ಮ ಇದ್ದಾರೆ. ಒಬ್ಬರೇ ಸಿಬ್ಲಿಂಗ್ಸಾ? ಇಲ್ಲ, ಇಬ್ಬರು ತಂಗಿರು, ಒಬ್ಬ ತಮ್ಮ ಇದ್ದಾರೆ. ಸೊ 4 ಜನ ನಾವು. ನೀವೇ ದೊಡ್ಡವರು? ಹಾಂ, ನಾನು. ಹೇಗಿರುತ್ತೆ ಅಂದರೆ, ಇವಾಗ ಯೂಶ್ವಲ್ ಆಗಿ ನಮ್ಮ ಮನೇಲಿ ನಾನು ಯಾವಾಗಲೂ ಜಗಳ ಮಾಡ್ತಾನೆ ಇರ್ತೀನಿ. ಇಲ್ಲ, ಅಂದರೆ ಜಗಳ ಇತ್ತು, ಬಟ್ ಇವಾಗ ನಾನು ಇಲ್ಲಿ ಅವ್ರು ಅಲ್ಲಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಹೌದು, ಬಟ್ ಫೋನಲ್ಲಿ ಚೆನ್ನಾಗಿ ಜಗಳ ಆಡ್ತೀವಿ. ಆಬ್ವಿಯಸ್ಲಿ ಅಕ್ಕ ತಂಗಿರು ಅಂದಮೇಲೆ ಜಗಳ ಇದ್ದೇ ಇರುತ್ತೆ. ಬಟ್ ನಮ್ಮ ಮನೇಲಿ ಅಷ್ಟಾಗಲ್ಲ, ಬೇರೆಯವ್ರ ಮನೇಲಿ ಆಗೋ ಅಷ್ಟೇನಾಗಲ್ಲ. ಬಟ್ ಅವಾಗ ಒಂದು ಸ್ವಲ್ಪ ಆಗ್ತಿರುತ್ತೆ. ಹಾಗೆ ಈಗ ನೀವು PU ಅಲ್ಲಿ ಇರಬೇಕಾದ್ರೆ ಶ್ರಾವಣಿಯಾಗಿ ಕಾಣಿಸ್ಕೊಂಡ್ರಿ. ಶ್ರಾವಣಿ ಒಂಥರ ಐಡಿಯಲ್ ವೈಫು, ಗರ್ಲ್ ಫ್ರೆಂಡು, ಪ್ರೇಯಸಿ ಈ ಥರ. ಅಂದರೆ ಹೇಗೆ ಅಂದರೆ, ಶ್ರಾವಣಿ ಅಂದರೆ ಎಷ್ಟೋ ಜನ ಹುಡುಗರ ಮನಸ್ಸು ಕದ್ದಿದ್ದಂತಹ ಪಾತ್ರ ಅದು. ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಗೆ? ಯಾವುದಾದ್ರೂ ಒಂದು ಹುಡುಗ ಬಂದ ಆ ಥರ ಪ್ರಪೋಸ್ ಮಾಡಿದಾಗೆಲ್ಲ ಇದೆಯಾ? ಇಲ್ಲ, ಪ್ರಪೋಸ್ ಮಾಡೋದು ಯಾರೂ ಬಂದಿಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಬಿಕಾಸ್ ನಾನು ಅವಾಗ ಕಾಲೇಜಲ್ಲಿ ಇದ್ನಲ್ಲ, ಸೊ ನನಗದು ಅಂದರೆ ಆ್ಯಕ್ಟೇ ಮಾಡಬೇಕು ಅಂತ ಏನೂ ಇರಲಿಲ್ಲ. ಜಸ್ಟ್ ನಾನು ಇರೋದೇ ಹಾಗೆ, ಶ್ರಾವಣಿ ಥರನೇ ಇರೋದು. ಅಂದರೆ ನಾನು ಗಣೇಶನ ಭಕ್ತೆ, ಆಬ್ವಿಯಸ್ಲಿ ಶ್ರಾವಣಿನೂ ಗಣೇಶನ ಭಕ್ತೆ. ಆಮೇಲೆ ಅಪ್ಪ ಅಂದರೆ ತುಂಬ ಇಷ್ಟ. ರಿಯಲ್ ಲೈಫಲ್ಲಿ ನನಗೂ ಅಪ್ಪ ಅಂದರೆ ತುಂಬ ಇಷ್ಟ. ತುಂಬ ಸಿಮಿಲಾರಿಟೀಸ್ ಇತ್ತು ಆ ಕ್ಯಾರೆಕ್ಟರ್ಗೆ. ಸೊ ನನಗೇನು ಅಷ್ಟೊಂದು ಕಷ್ಟ ಅಂತ ಏನಾಗಿಲ್ಲ, ತುಂಬ ಇಷ್ಟಪಟ್ಟು ಮಾಡಿರೋಂಥ ಕ್ಯಾರೆಕ್ಟರ್ ಅದು. ಸೊ ಅಂದರೆ ಪ್ರಪೋಸಲ್ಸ್ ಅಂತ ಏನೂ ಬಂದಿಲ್ಲ. ಅಂದರೆ ಆ ಪಾತ್ರ ನೋಡಿ ನನಗೂ ಇದೇ ಥರ ಹುಡುಗಿ ಬೇಕು ಅಂತ? ಅದು ಹೇಳಿದ್ದಾರೆ. ಅಂದರೆ ನನಗೆ ನಮ್ಮ ಅಮ್ಮಂಗೆ ನಿಮ್ಮ ಥರನೇ ಸೊಸೆ ಬೇಕು ಅಂತ ಹೇಳ್ತಿರ್ತಾರೆ ನನಗೆ ಅಂತೆಲ್ಲ ಹೇಳಿದ್ದಾರೆ. ಬಟ್ ಯಾರು ಬಂದು ಪ್ರಪೋಸ್ ಅಂತ ಏನೂ ಮಾಡಿಲ್ಲ. ಈಗ ಶ್ರಾವಣಿ ಆದಮೇಲೆ ಮರಳಿ ಮನಸ್ಸಾಗಿದೆ ಅಲ್ಲಿ ಕಾಣಿಸ್ಕೊಳ್ತೀರಾ. ಅದ್ರಲ್ಲಿ ಫುಲ್ ಡೆಡ್ ಆಪೋಸಿಟ್ ಶ್ರಾವಣಿಗೆ, ಫುಲ್ ಖಡಕ್ಕಾಗಿ ವಾರ್ನೆಲ್ಲ ಮಾಡಿಕೊಂಡು ಫುಲ್ ರೌಡಿ ಬೇಬಿ ಥರ ಕಾಣಿಸ್ಕೊಳ್ತೀರಾ. ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫಾರ್ಮೇಷನ್ ಕಷ್ಟ ಆಗಲಿಲ್ವಾ? ಅಂದರೆ ನಾನು ಫಸ್ಟ್ ಸೀರಿಯಲ್ ಮುಗಿದ್ಮೇಲೆ ಅದೇ ಥರ ಕ್ಯಾರೆಕ್ಟರ್ಸೇ ನಂಗೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಬಟ್ ನನಗೆ ಅದು ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಅಂದರೆ ಏನಾದರೂ ಒಂದು ಎಕ್ಸ್ಪರಿಮೆಂಟ್ ಮಾಡ್ತಾ ಇರಬೇಕು, ಬೇರೆ ಹೊಸ ಕ್ಯಾರೆಕ್ಟರ್ಸ್ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ದಿದ್ದು.
ಸೊ ಆ ಟೈಮಲ್ಲಿ ನನಗೆ ಬಂದಿದ್ದ ಸ್ಕ್ರಿಪ್ಟಲ್ಲಿ ಇದು ನನಗೆ ಸ್ವಲ್ಪ ಯೂನಿಕ್ ಆಗಿದೆ, ಚೆನ್ನಾಗಿ ಮಾಡ್ಬೋದು ನಾನು ಇದಕ್ಕೆ. ಅಂದರೆ ಇವಾಗ ಆ್ಯಸ್ ಅನ್ ಆ್ಯಕ್ಟರ್ ನಾವು ಅಂದರೆ ಈ ಕ್ಯಾರೆಕ್ಟರ್ಗೆ ಎಷ್ಟು ಹೋಮ್ವರ್ಕ್ ಮಾಡಬೇಕು ಅನ್ನೋದನ್ನ ನೋಡ್ತಿರ್ತೀವಲ್ಲ, ಸೊ ನನಗೆ ಆ ಥರ ಹೋಮ್ವರ್ಕ್ ಬೇಕಿತ್ತು. ಸೊ ನನಗೆ ಆ ಟೈಮಲ್ಲಿ ಈ ಒಂದು ಕ್ಯಾರೆಕ್ಟರ್ ಬಂದಾಗ ತುಂಬ ಹೋಮ್ವರ್ಕ್ ಮಾಡಿದ್ದೀನಿ, ಇಲ್ಲ ಅಂತ ಇಲ್ಲ. ಬಿಕಾಸ್ ನಾನು ಅಷ್ಟೊಂದು ರೂಡ್ ಅಲ್ಲ ರಿಯಲ್ ಲೈಫಲ್ಲಿ, ಅಂದರೆ ತೀರಾ ಅಷ್ಟೊಂದು ಕಿರ್ಚಾಡೋದು ಕೂಗಾಡೋದು ಅವೆಲ್ಲ ನಾನು ಮಾಡಲ್ಲ. ಬಟ್ ಆ ಕ್ಯಾರೆಕ್ಟರ್ ಬಂದಾಗ ಅದನ್ನು ನಾನು ಮಾಡಬೇಕಾಗಿತ್ತು. ಬಟ್ ನನಗೆ ಎಷ್ಟು ಬರುತ್ತೋ ನಾನು ಹೋಮ್ವರ್ಕ್ ಮಾಡಿ ಅಷ್ಟು ನಿಭಾಯಿಸಿದ್ದೀನಿ. ಹಾಗೆ ಅದೇ ಗ್ಯಾಪಲ್ಲಿ ಒಂದು ಸಿನಿಮಾ ಕೂಡ ಆಗುತ್ತೆ, ಲೈಟಾಗಿ ಲವ್ ಆಗಿದೆ ಅಂತ. ಅವಾಗ ನೀವು ಫಸ್ಟ್ ಸೀರಿಯಲ್ ಮಾಡ್ಬೇಕಾದ್ರೆ ಹುಡುಗರಿಗೂ ಹಾಗೆ ನಿಮ್ಮ ಮೇಲೆ ಲೈಟಾಗಿ ಲವ್ ಆಗಿದೆ ಅನ್ಸುತ್ತೆ. ಸೊ ಆ ಸಿನಿಮಾ ಹೇಗೆ ಬಂತು, ಆ ಅಪ್ರೋಚ್ ಹೇಗಾಯಿತು? ಚನ್ನಪ್ಪ ಅವರು ಹೀರೋ ಆಗಿ ನಟಿಸ್ತಾರೆ. ಸೊ ಅದರಲ್ಲೂ ಕೂಡ ಸ್ವಲ್ಪ ಗ್ಲಾಮರ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದೀರಾ. ಕಂಪ್ಲೀಟ್ ಶ್ರಾವಣಿಗೆ ಆಪೋಸಿಟ್ ಅದು ಗ್ಲಾಮರ್ ಅಂತ ಬಂದಾಗ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದು ಆ್ಯಕ್ಚುಲಿ ನನ್ನ ಫಸ್ಟ್ ಸೀರಿಯಲ್ಗಿಂತ ಮುಂಚೆ ನಾನು ಸೈನ್ ಮಾಡಿದ್ದು ಸಿನಿಮಾ ಅದು. ಬಟ್ ಅದೇನೋ ಕಾರಣಕ್ಕೆ ಸ್ಟಾಪಾಗಿ ಹೋಗಿತ್ತು. ನನ್ನ ಸೀರಿಯಲ್ ಸ್ಟಾರ್ಟ್ ಆದಮೇಲೆ ಒಂದು 6-7 ಮಂತ್ಸ್ ಏನೋ ಆಗಿತ್ತು. ಅದಾದ್ಮೇಲೆ ಮತ್ತೆ ಗೌರಿ ಶಂಕರನು ಒಂದು ಬ್ರೇಕ್ ಈಗ ನಿಮಗೆ ಶ್ರಾವಣಿ ಆದಮೇಲೆ. ಗೌರಿ ಪಾತ್ರ ಕೂಡ ಸಾಕಷ್ಟು ಜನಕ್ಕೆ ಹತ್ತಿರ ಆಗಿದೆ. ಒಂಥರ ಈ ಕಡೆ ಸ್ವೀಟಾಗೂ ಇರ್ತಾರೆ, ಈ ಕಡೆ ವಾರ್ನಿಂಗ್ ಕೊಡೋವಾಗೂ ಸೊಸೆಯಾಗಿ ಸಖತ್ತಾಗೆ ವಾರ್ನಿಂಗ್ ಕೊಡ್ತಾರೆ. ಈ ಪಾತ್ರ ನಿಮಗೆ ಹೇಗೆ ಸಿಕ್ತು, ಹೇಗೆ ಅಪ್ರೋಚ್ ಮಾಡಿದ್ರು? ಇದು ನನಗೆ ಮರಳಿ ಮನಸ್ಸಾಗಿದೆ ಮುಗಿದ ಮೇಲೆ ಒಂದು ಸ್ವಲ್ಪ ಗೌರಿ ಸ್ವಲ್ಪ ಸ್ಪಂದನ ಥರನೇ ಸ್ವಲ್ಪ ಖಡಕ್ಕು ಆ ಥರ ಇರೋದ್ರಿಂದ ನನಗೆ ಅವ್ರು ಅಪ್ರೋಚ್ ಮಾಡಿದ್ರು. ಸೊ ಆವಾಗ ಸ್ಟಾರ್ಟಿಂಗಲ್ಲಿ ನಾನು ಇದನ್ನು ಸ್ವಲ್ಪ ಅದೇ ಥರ ಇದೆ ಅಂತ ಅನಿಸಿ ನಾನು ಬೇಡ ಅಂತ ಹೇಳಿದ್ದೆ ಫಸ್ಟು. ಅವರು ಇಲ್ಲ ಇದು ಅಂದರೆ ಹೋಗ್ತಾ ಅದು ಸಾಫ್ಟು ಆಗುತ್ತೆ, ಸ್ವಲ್ಪ ರೂಡಾಗೂ ಬಿಹೇವ್ ಮಾಡ್ತಾಳೆ, ಒಂದೇ ಥರ ಇಲ್ಲ, ನಿಮಗೆ ವೇರಿಯೇಷನ್ ಸಿಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಒಪ್ಕೊಂಡಂಥ ಕ್ಯಾರೆಕ್ಟರ್. ಆ್ಯಕ್ಚುಲಿ ಇದನ್ನು ಒಪ್ಕೋಬೇಕಾದ್ರೆ ತುಂಬ ಯೋಚನೆ ಮಾಡಿದ್ದೀನಿ ನಾನು. ಇವಾಗ ರಿಗ್ರೆಟ್ ಆಗ್ತಿಲ್ಲ ಅನ್ಸುತ್ತೆ? ಇಲ್ಲ ಆ್ಯಕ್ಚುಲಿ ಇವಾಗ ಹತ್ತತ್ರ 1.5 ವರ್ಷ ಆಗ್ತಾ ಬಂತು ಗೌರಿ ಶಂಕರ. ನಾವು ರಿಯಲ್ ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡ್ತೀವೋ ಅದಕ್ಕಿಂತ ಜಾಸ್ತಿ ನಾವು ಸೆಟ್ಟಲ್ಲಿ ಇರ್ತೀವಿ. ಸೊ ಅದೇ ಒಂಥರ ಫ್ಯಾಮಿಲಿ ಆಗಿರುತ್ತೆ ನಮಗೆ. ಅಲ್ಲಿ ಫನ್ ಇರುತ್ತೆ, ಜಗಳ ಇರುತ್ತೆ, ಚಿಕ್ಕ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಎಲ್ಲರೂ ಕೂತ್ಕೊಂಡು ಊಟ ಮಾಡೋದು, ಆಮೇಲೆ ಸ್ಕ್ರಿಪ್ಟ್ ಬಂದಾಗ ನಾನು ಇದನ್ನು ಹೇಳ್ತೀನಿ ನೀನು ಇದನ್ನು ಮಾಡು ಅಂತೆಲ್ಲ ನಾವು ಹೇಳ್ಕೊಂಡು ಮಾಡೋದು, ಅದೆಲ್ಲ ಅಂದರೆ ಕೆಲವೊಬ್ಬರಿಂದ ಕಲಿಯೋದು ತುಂಬ ಇರುತ್ತೆ. ಅವ್ರು ನಾನು ಇದು ಕೊಡ್ತೀನಿ ಎಕ್ಸ್ಪ್ರೆಷನು, ನೀನು ಕ್ಲೋಸಪ್ಪಲ್ಲಿ ಈ ಥರ ಕೊಡು ಅಂತೆಲ್ಲ ಹೇಳುವಾಗ ಸೊ ತುಂಬ ಕಲ್ತಿದ್ದೀನಿ, ತುಂಬ ಮಜಾ ಮಾಡಿದ್ದೀನಿ, ತುಂಬ ನಕ್ಕಿದ್ದೀನಿ, ತುಂಬ ಹತ್ತಿದ್ದೂ ಇದೆ. ಅಂದರೆ ಸಾಕು ನಂಗೆ ಬಿಟ್ಬಿಡ್ರೋ ಅನ್ನೋ ರೇಂಜಿಗೂ ಆಗಿದೆ. ನಿಮ್ಮ ಡೈರೆಕ್ಟರ್ ಕೊಡ್ತಾರೆ ಬಿಡಿ. ಬಟ್ ಅದೆಲ್ಲ ಇರಬೇಕು ಲೈಫಲ್ಲಿ, ಒಂಥರ ಚೆನ್ನಾಗಿ ಹೋಗ್ತಾ ಇದೆ. ನನ್ನ ಫೇವ್ರೆಟ್ ಹೀರೋ ಅಂದರೆ ಆಬ್ವಿಯಸ್ಲಿ ಡಿ ಬಾಸ್. ಅದು ಎಲ್ರಿಗೂ ಗೊತ್ತಿದೆ ಅನಿಸುತ್ತೆ. ಹೀರೋಯಿನ್ ನನಗೆ ಐಂದ್ರಿತಾ ರೇ ಅವರು ಸಖತ್ ಇಷ್ಟ ಆಗ್ತಾರೆ.